ರಾಜ್ಯದಲ್ಲಿ ಈ ರೀತಿಯಾಗಿ ಆಗ್ತಾ ಇದ್ರೆ ಅಂದರೆ ಈ ಧರ್ಮಸ್ಥಳ ದಸರಾ ಉದ್ಘಾಟನೆ ವಿಚಾರದಲ್ಲಿ ಇದೊಂಥರ ಮಳೆ ಸಿಡಿಲು ಎಲ್ಲ ಆಗ್ತಿದೆ. ಉತ್ತರ ಭಾರತದಲ್ಲಿ ನಿಜವಾಗ್ಲೂ ಕೂಡ ಮಳೆ ಮೇಘ ಸ್ಫೋಟ ಆಗಿ ಅಯ್ಯೋ ಪಾಪ ಜನ ಎಲ್ಲ ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಜನ ಹಂಗೆ ಒದ್ದಾಡ್ತಾ ಇದ್ದಾರೆ, ಇಲ್ಲಿ ಹಿಂಗೆ ಒದ್ದಾಡಬೇಕು ನಾವು. ಕತೆ ನೋಡಿ ಹೆಂಗಿದೆ ನೋಡಿ ಸ್ಟೋರಿಯನ್ನು. ಉತ್ತರ ಭಾರತದಲ್ಲಿ ಮುಂದುವರೆದ ಮಳೆ, ಜಮ್ಮು ಕಾಶ್ಮೀರದಲ್ಲಿ ವರುಣಾರ್ಭಟಕ್ಕೆ ಜನ ತತ್ತರ. ಒಂದೇ ಕುಟುಂಬದ 7 ಮಂದಿ ಸಾವು. ಉತ್ತರ ಭಾರತದಲ್ಲಿ ಮುಂಗಾರು ಆರ್ಭಟ ಮುಂದುವರೆದಿದೆ. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಒಡಿಶಾ, ಉತ್ತರ ಪ್ರದೇಶ ಸೇರಿ ಹಲವು ರಾಜ್ಯದಲ್ಲಿ ಭಾರೀ ಮಳೆ ಆಗ್ತಾ ಇದ್ದು, ಗುಡ್ಡಗಾಡು ಹೊಂದಿರುವ ರಾಜ್ಯಗಳಲ್ಲಿ ಮೇಘಸ್ಫೋಟ, ಪ್ರವಾಹ, ಭೂಕುಸಿತಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಜಮ್ಮು ಕಾಶ್ಮೀರದ ರಿಯಾಸಿಯ ಮಹೋರ್ ಪ್ರದೇಶದ ಬದ್ದರ್ ಗ್ರಾಮದಲ್ಲಿ ಭಾರೀ ಭೂಕುಸಿತ ಸಂಭವಿಸಿ ಒಂದೇ ಕುಟುಂಬದ 7 ಮಂದಿ ಸಾವನ್ನಪ್ಪಿದ್ದಾರೆ. ಶುಕ್ರವಾರ ರಾತ್ರಿ ಮೇಘಸ್ಫೋಟದಿಂದಾಗಿ ಅವರ ಮಣ್ಣಿನ ಮನೆ ಅವಶೇಷಗಳ ಅಡಿಯಲ್ಲಿ ಹೂತು ಮೃತಪಟ್ಟಿದ್ದಾರೆ. ಸ್ಥಳೀಯ ಗ್ರಾಮಸ್ಥರು ತ್ವರಿತವಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ 7 ಶವಗಳನ್ನು ಹೊರತೆಗೆದರು. ಮತ್ತೊಂದು ಘಟನೆಯಲ್ಲಿ ರಂಬನ್ ಜಿಲ್ಲೆಯ ರಾಜ್ಗಢ್ ಪ್ರದೇಶದಲ್ಲಿ ಮೇಘಸ್ಫೋಟದಿಂದಾಗಿ 3 ಸಾವನ್ನಪ್ಪಿದ್ದಾರೆ ಮತ್ತು ಒಬ್ಬ ಕಾಣೆಯಾಗಿದ್ದಾರೆ. ಇವತ್ತು ಬೆಳಗಿನ ಜಾವ 12:30 ಸುಮಾರಿಗೆ ಘಟನೆ ಸಂಭವಿಸಿದೆ. ಪ್ರಸ್ತುತ ಪ್ರದೇಶದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದೆ. ಘಟನೆಯಲ್ಲಿ ಸಾವನ್ನಪ್ಪಿದ 3 ಶವಗಳನ್ನು ರಕ್ಷಣಾ ಕಾರ್ಯಕರ್ತರು ಹೊರತೆಗೆದಿದ್ದಾರೆ. ಉತ್ತರಾಖಂಡ್ನಲ್ಲೂ ವರುಣಾರ್ಭಟ, ಬದ್ರಿನಾಥ ಹೆದ್ದಾರಿಯಲ್ಲಿ ಸಂಚಾರ ಬಂದ್. ಉತ್ತರಾಖಂಡ್ನಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು, ಚಮೋಲಿ ಜಿಲ್ಲೆಯಲ್ಲಿ ರಾತ್ರಿ ಇಡೀ ಭಾರೀ ಮಳೆಯಾಗ್ತಾ ಇದ್ದು 5 ಸ್ಥಳಗಳಲ್ಲಿ ಬದ್ರಿನಾಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ಜೋಶಿಮಠ ಮತ್ತು ಅನಿಮಮಠ ಬಳಿ ಸಂಭವಿಸಿದ ಬೃಹತ್ ಪರ್ವತ ಕುಸಿತವು ರಸ್ತೆಗೆ ಅವಶೇಷಗಳನ್ನು ತಂದು ಹಾಕಿದೆ. ಯಾತ್ರಾರ್ಥಿಗಳು ಮತ್ತು ಸ್ಥಳೀಯರ ಸಂಚಾರವನ್ನು ಸ್ಥಳೀಯ ಆಡಳಿತ ಕಡಿತಗೊಳಿಸಿತು. ರಾಜ್ಯಾದ್ಯಂತ ಮೇಘಸ್ಫೋಟ ಮತ್ತು ಭೂಕುಸಿತಗಳು ವ್ಯಾಪಕ ವಿನಾಶಕ್ಕೆ ಕಾರಣಾಗಿ ರಾಜ್ಯಾದ್ಯಂತ 6 ಜನ ಸಾವನ್ನಪ್ಪಿದ್ರು ಮತ್ತು 11 ಜನ ನಾಪತ್ತೆಯಾಗಿದ್ದಾರೆ. ಚಮೋಲಿ, ರುದ್ರಪ್ರಯಾಗ್, ತೆಹರಿ ಮತ್ತು ಬಾಗೇಶ್ವರ್ ನಗರದಲ್ಲಿ ಅತ್ಯಂತ ಭೀಕರ ದುರಂತ ಸಂಭವಿಸಿದೆ. ಬಾಗೇಶ್ವರದ ಕಪ್ಯೋಟ್ ಪ್ರದೇಶದಲ್ಲಿ ಪೌಸೋರಿ ಗ್ರಾಮದಲ್ಲಿ ಭಾರೀ ಮಳೆಯಿಂದಾಗಿ ಮನೆ ಹಾನಿಗೊಳಗಾಗಿದ್ದು 2 ಸಾವನ್ನಪ್ಪಿದ್ದಾರೆ ಮತ್ತು 3 ಕಾಣೆಯಾಗಿದ್ದಾರೆ. ಇತ್ತ ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಗುಡ್ಡ ಕುಸಿತದಿಂದಾಗಿ ಚಂಡೀಗಢಕ್ಕೆ ಸಂಪರ್ಕಿಸುವ ರಸ್ತೆ ಬ್ಲಾಕ್ ಆಗಿದೆ. ಕುಲು ಮನಾಲಿ ವಿಭಾಗದ 10 ಸ್ಥಳಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಮತ್ತು ಮಳೆ ಹಾಗೂ ಪ್ರವಾಹದಿಂದ 5 ಸ್ಥಳಗಳು ಭಾಗಶಃ ಹಾನಿಗೆ ಒಳಗಾಗಿದ್ದು, ಮುಖ್ಯ ಹೆದ್ದಾರಿ ಸಂಪರ್ಕವು ಅಸ್ತವ್ಯಸ್ತ ಆಗಿದೆ ಅಂತ ಪ್ರಕಟಣೆ ತಿಳಿಸಿದೆ. ಮುಂದಿನ 48 ಗಂಟೆಯಲ್ಲಿ ಹೆಚ್ಚಿನ ಮಳೆ ಮತ್ತು ಸಂಭವನೀಯ ಮೇಘಸ್ಫೋಟದ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದ್ದು, ಕುಲು, ಮಂಡಿ ಮತ್ತು ಕಿನ್ನೌರ್ ಸೇರಿದಂತೆ ಗುಡ್ಡಗಾಡು ಜಿಲ್ಲೆಗಳಲ್ಲಿ ಮತ್ತಷ್ಟು ಭೂಕುಸಿತ, ದಿಢೀರ್ ಪ್ರವಾಹ ಹಾಗೂ ರಸ್ತೆ ಅಡಚಣೆಗಳು ಉಂಟಾಗುವ ಸಾಧ್ಯತೆ ಇದೆ. ರಾಜ್ಯದ ಹಲವೆಡೆ ವರುಣನ ಅಬ್ಬರ. ಉತ್ತರ ಕರ್ನಾಟಕದಲ್ಲಿ ನಾನಾ ಅವಾಂತರ. ರಾಜ್ಯದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ನಿರಂತರ ಮಳೆಗೆ ನಾಟಿ ಮಾಡಿದ್ದ ಭತ್ತದ ಗದ್ದೆ ಜಲಾವೃತವಾಗಿದೆ. ಬೆಳಗಾವಿ ತಾಲೂಕಿನ ಯಳ್ಳೂರ, ವಡ್ಗಾಂವ್, ಶಹಾಪುರ ಗ್ರಾಮದಲ್ಲಿ ಬೆಳೆಗಳಿಗೆ ಹಾನಿಯಾಗಿದೆ. ಬೆಳೆಯೋ ಹಂತದಲ್ಲಿದ್ದ ಭತ್ತದ ಮೇಲೆ ಪಾಚಿ ಕಟ್ಟಿ ಬೆಳೆ ಹಾಳಾಗ್ತಿದೆ ಅಂತ ರೈತರು ಕಣ್ಣೀರಿಟ್ಟಿದ್ದಾರೆ. ಧಾರವಾಡದಲ್ಲಿ ಸತತ ಮಳೆಗೆ ಮನೆಯ ಗೋಡೆ ಕುಸಿದಿದೆ. ಲಕ್ಷ್ಮಣನವರಿಗೆ ಸೇರಿದ ಮನೆಯ ಗೋಡೆ ಕುಸಿದು 7 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಧಾರವಾಡ ನಗರದ ದುರ್ಗಾ ಕಾಲೋನಿಯಲ್ಲಿ ನಿನ್ನೆ ತಡರಾತ್ರಿ ಘಟನೆಯಾಗಿದೆ. ಕಲಬುರಗಿಯಲ್ಲಿ ಭಾರೀ ಮಳೆಗೆ ಮೀನು ಕೃಷಿ ಸಾಕಾಣಿಕೆಗೆ ಮಾಡಿದ್ದ ಕೃಷಿ ಹೊಂಡ ಕೊಚ್ಚಿ ಹೋಗಿದೆ. ಲಕ್ಷ ಹಣ ಖರ್ಚು ಮಾಡಿದ್ದ ರೈತ ಮಲ್ಲನಗೌಡ ಕಂಗಾಲಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಬಹುತೇಕವಾಗಿ ಕಳೆದ 2 ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಇಲ್ಲಿನ ಭಾಗದ ರೈತರ ಒಂದು ಅಪಾರ ಪ್ರಮಾಣದ ಬೆಳೆಗಳು ಈಗಾಗಲೇ ನಾಶವಾಗಿವೆ. ಇತ್ತ ಚೆನ್ನೂರು ಗ್ರಾಮದಲ್ಲಿ ಸುಮಾರು 11 ಎಕರೆ ಪ್ರದೇಶದಲ್ಲಿ ಮೀನುಗಾರಿಕೆಯನ್ನು ಮಾಡಲಾಗಿತ್ತು. ಆದರೆ 2 ದಿನಗಳ ಹಿಂದೆ ಸುರಿದಂತಹ ಮಳೆಯಿಂದ ಬಹುತೇಕವಾಗಿ ಈ ಒಂದು ಹೊಂಡಗಳು ಸಂಪೂರ್ಣವಾಗಿ ತುಂಬಿ ಒಡೆದ ಪರಿಣಾಮವಾಗಿ ಆ ಕಡೆ ಭಾಗದಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ. ಈ ಒಂದು 11 ಎಕರೆ ಪ್ರದೇಶದಲ್ಲಿ ಮೀನುಗಾರಿಕೆ ಮಾಡಿ ಇನ್ನೂ 2-3 ದಿನಗಳ ಆದರೆ ಸಾಕು, ಗಣೇಶ ಚತುರ್ಥಿಯ ಬಳಿಕ ಒಂದು ಮೀನುಗಳನ್ನು ಹಿಡಿದು ಮಾರಾಟಕ್ಕೆ ಬಿಡಬೇಕಂತ ಇವರು ಪ್ಲಾನ್ ಮಾಡಿದ್ರು. ಆದರೆ ಅಷ್ಟರಲ್ಲೇ ಈ ಒಂದು ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದ ಇಡೀ ಈ ಒಂದು ಹೊಂಡದಲ್ಲಿ ನೀರು ಬಂದ ಪರಿಣಾಮವಾಗಿ ಇಲ್ಲಿರುವಂತಹ ಎಲ್ಲ ಮೀನುಗಳು ಕೂಡ ಆ ಒಂದು ಹೊಂಡ ಒಡೆದ ಪರಿಣಾಮವಾಗಿ ಎಲ್ಲವನ್ನು ಕೂಡ ಆ ಒಂದು ಹಳ್ಳಕ್ಕೆ ಹೋಗಿ ಬಹುತೇಕವಾಗಿ ಸುಮಾರು 1 ಕೋಟಿಗೂ ಅಧಿಕ ಮೀನುಗಳು ಏನಂದರೆ ಹಳ್ಳದ ಪಾಲಾಗಿರುವ ಹಿನ್ನೆಲೆಯಲ್ಲಿ ಈ ಒಂದು ಮೀನುಗಳನ್ನೇ ನಂಬಿದಂತಹ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಇತ್ತ ಮಲೆನಾಡಿನ ಭಾಗದಲ್ಲೂ ಮಳೆ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸುತ್ತಮುತ್ತ ಧಾರಾಕಾರ ಮಳೆಗೆ ಟೀ ಎಸ್ಟೇಟ್ಗೆ ಮಳೆ ನೀರು ನುಗ್ಗಿದೆ.
ಮಳೆಯಿಂದಾಗಿ ಕಾಫಿ ಬೆಳೆಗಾರರು ಕೂಡ ಕಂಗಾಲಾಗಿದ್ದಾರೆ. ಮೂಡಿಗೆರೆ ಭಾಗದ ಮದುಗುಂಡಿಯಲ್ಲಿ ರಸ್ತೆಗಳು ಜಲಾವೃತ ಆಗಿದೆ. ಹೇಮಾವತಿ ನದಿ ಸೇರೋ ಸಣ್ಣ ಹಳ್ಳದಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ನೀರಿನಲ್ಲಿ ದೊಡ್ಡ ಮರದ ದಿಮ್ಮಿಗಳು ಕೊಚ್ಚಿ ಹೋಗ್ತಿದೆ. ಒಟ್ನಲ್ಲಿ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಮೇಘರಾಜ ಕರಾಳ ಮುಖವನ್ನು ತೋರಿಸ್ಬಿಟ್ಟಿದ್ದಾನೆ. ರಾಜ್ಯದಲ್ಲೂ ವರುಣಾರ್ಭಟಕ್ಕೆ ರೈತರು ಕಂಗಾಲಾಗಿದ್ದಾರೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.